ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಜೆರಿ ಥ್ರೆಡ್ಡು ಮತ್ತು ಇದು ಶುಗರ್ ಬೀಡ್ಸು ಯಾವ ಥರ ಹಾಕೋದು ಅಂತ ನಾನು ನಾರ್ಮಲ್ ನೀಡಲಲ್ಲಿ ಯಾವ ಥರ ಹಾಕೋದು ಅಂತ ತೋರಿಸಿದ್ದೆ. ಈಗ 3mm ಬೀಡ್ಸ್ ಹಾಕಿ ಮತ್ತು ಶುಗರ್ ಬೀಡ್ಸ್ ಹಾಕ್ತೀನಿ. ಇದು ಬ್ಲೌಸ್ ಡಿಸೈನ್ಗೂ ಅಂದರೆ ಸ್ಟಿಚ್ ಮಾಡಿರೋ ಬ್ಲೌಸ್ ಡಿಸೈನ್ಗೂ ಹಾಕ್ಕೋಬೋದು. ಮತ್ತು ನಮಗೆ ಕ್ರೋಶ ಕಟ್ಟಿಲ್ ಬರೋಲ್ಲ, ನಾರ್ಮಲ್ ನೀಡಲಲ್ಲೂ ಮಾಡ್ಬೋದು ಈ ಡಿಸೈನ್ನ. ಇವತ್ತು 3mm ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರನೇ ದಾರ ತಗೊಂಡು ಕೆಳಗಡೆ ಗಂಟು ಹಾಕ್ಕೊಂಡು ಸೇಮ್ ನಾವು ನಿನ್ನೆ ಶುಗರ್ ಬೀಡ್ಸ್ ಯಾವ ಥರ ಸ್ಟಿಚ್ ಮಾಡಿದ್ವು ಅದೇ ಥರನೇ ನೋಡಿ. ಇವು 3mm ಬೀಡ್ಸ್ನ ನಾನು ಎರಡೆರಡು ತೊಗೊತೀನಿ ನೋಡಿ. ಸೇಮ್ ಅದೇ ಥರನೇ ಸ್ಟಿಚ್ ಮಾಡೋದು. ಬೀಡ್ಸ್ ಎಲ್ಲ ಒಂದೇ ಥರನೇ ಸ್ಟಿಚ್ ಮಾಡ್ತೀವಿ ನೋಡಿ. ಈಗ ಮತ್ತೆ 2 ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಅವು ಎಲ್ಲಿ ಕೂರ್ತಾವೋ ಅಲ್ಲಿಗೆ ಒಂದು ನಾಟ್ ಹಾಕ್ಕೊಂಬಿಡಿ. ಈಗ 2 ಬೀಡ್ಸ್ಗೂ ಇವನ್ನ ಈ ಥರ ಬೀಡ್ಸ್ ಮೇಲೆ ಕೈ ಬೆರಡಿಟ್ಟು ಈ ಥರ ಎಳ್ಕೊಂಬಿಡಿ. ಮತ್ತು 2 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ, ಏನು ತೊಂದರೆ ಏನಿಲ್ಲ. ಈ ಬೀಡ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಥ್ರೆಡ್ ಎಳೀರಿ, ಯಾಕಂದರೆ ಅದು ಸ್ಟಿಫಾಗಿ ಕೂರ್ಬೇಕಲ್ವ. ಲೂಸ್ ಬಿಟ್ಟರೆ ಮತ್ತೆ ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಟೈಟಾಗಿ ಎಳೀರಿ. ಬಟ್ ಜೆರಿ ಥ್ರೆಡ್ ಚೈನ್ ಸ್ಟಿಚ್ ಹಾಕ್ಬೇಕಾದ್ರೆ ಮಾತ್ರ ಎಳೆಯೋಕ್ಕೆ ಹೋಗ್ಬೇಡಿ, ಅದು ಒಂಥರ ಶಿಂಕ್ ಆಗಿಬಿಡುತ್ತೆ. ಇವು ಬೀಡ್ಸ್ ಏನು ಶಿಂಕ್ ಆಗಲ್ಲಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಸೇಮ್ ನಾವು ಇದರಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ನೀಡಲಲ್ಲಿ ಯಾವ ಥರ ಹಾಕ್ತಿದ್ದೀವೋ ಅದೇ ಥರನೇ, ಕ್ರೋಶ ಕಡ್ಡಿಲಿ ಯಾವ ಥರ ಹಾಕ್ತೀವೋ ಅದೇ ಥರನೇ ಬರ್ತಾಯಿದೆ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ. ಟೈಟಾಗಿ ಎಳೀರಿ. ಇವನ್ನ ಈಗ 3 ಹಾಕ್ತಾಯಿದ್ದೀನಿ ನೋಡಿ. ಸೇಮ್ ಎಷ್ಟು ಹಾಕಿದ್ರು ಸೇಮೇ, ಬಟ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ತೀರ ಲೆಂತ್ ಆಗಿಬಿಟ್ರೆ ಏನಾಗುತ್ತೆ, ಒಂಥರ ಲೂಸ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ತಪ್ಪಿದರೆ 3 ಜಾಸ್ತಿ ಆಗುತ್ತೆ, 2 ಬೆಟ್ರ್ ಅನಿಸುತ್ತೆ ನೋಡಿ. ನೋಡಿ ಟೈಟಾಗಿ ಎಳೀರಿ. ತ್ರೀ ಬೀಡ್ಸ್ ಒಂದೇ ಹಾಕೋದು ತೋರಿಸ್ತೀನಿ, ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ. ಯಾಕಂದರೆ ಶುಗರ್ ಬೀಡ್ಸ್ ಮತ್ತೆ ಹಾಕ್ತೀನಿ, ಅದು ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಅದಕ್ಕೋಸ್ಕರ 3mm ಒಂದೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಇದು ಆ್ಯಕ್ಚುಲಿ ಫ್ರೇಮಲ್ಲಿ ಹಾಕ್ಕೊಂಡಾಗ ಹಿಂಗೆ ಪ್ರೆಸ್ ಮಾಡ್ತೀವಲ್ಲ, ಬಟ್ಟೆ ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ. ಆವಾಗವಾಗ ಟೈಟ್ ಮಾಡ್ಕೊತಾ ಇರಿ.
ನೋಡಿ ಟೈಟಾಗಿ ಹೇಳ್ದಂಗೆಲ್ಲ ಅಲ್ಲಿ ಕರೆಕ್ಟಾಗಿ ಕೂತ್ಕೊಬಿಡುತ್ತೆ. ಈಗ ಇನ್ನೊಂದು ಹಾಕ್ಬಿಡ್ತೀನಿ, ಯಾಕಂದರೆ ಮತ್ತೆ ಇನ್ನೊಂದು ಎರಡು ಹಾಕಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಬೀಡ್ಸಿಂದು, ಅದಕ್ಕೋಸ್ಕರ 3 ಹಾಕ್ತೀನಿ ನೋಡಿ. ನೋಡಿರಿ ನೀಟಾಗಿ ಬರುತ್ತೆ, ಲೈಟಾಗಿ ಎಳೆದ್ಬಿಡಿ. ಈಗ ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಇದ್ರ ಪಕ್ಕನೇ ಶುಗರ್ ಬೀಡ್ಸ್ ಹಾಕ್ತೀನಿ. ಶುಗರ್ ಬೀಡ್ಸ್ ಹಾಕಿದ್ಮೇಲೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ನೋಡಿರಿ, ಯಾಕಂದರೆ ಆಲ್ರೆಡಿ ಶುಗರ್ ಬೀಡ್ಸ್ ಹಾಕಿರೋದು ನಿಮಗೆ ತೋರಿಸಿದ್ದೀನಿ, ಮತ್ತು ಇನ್ನೊಂದು ಸಲ ತೋರಿಸಿದ್ರೆ ಮತ್ತೆ ಅದೇ ರಿಪೀಟ್ ಅನಿಸುತ್ತೆ, ಅದಕ್ಕೋಸ್ಕರ 3mm ಮುಂದೆ ತೋರಿಸಿದ್ದೀನಿ. ಈಗ ಶುಗರ್ ಬೀಡ್ಸ್ ಹಾಕಿ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ನೋಡಿರಿ, ಒಂದು ಲೈನು ಜರಿ ಥ್ರೆಡ್ಡು, ಒಂದು ಲೈನು ಶುಗರ್ ಬೀಡ್ಸು, ಒಂದು ಲೈನು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸು ಇಲ್ಲಿದ್ದಾವೆ ನೋಡಿ. ಈಗ ಗ್ಯಾಪ್ ಮಧ್ಯದ ಒಂದು ಲೈನು 1/2 ಇಂಚು 1/4 ಇಂಚು ಕಟ್ ವರ್ಕ್ ಬೀಡ್ಸು ಮತ್ತು ಒಂದು ಕುಂದನ್ನು, ಮತ್ತು ಒಂದು ಲೈನು ಕಟ್ ವರ್ಕ್ ಬೀಡ್ಸು, ಮತ್ತು ಒಂದು ಕುಂದನ್ನು ಕಟ್ ವರ್ಕ್ ಬೀಡ್ಸು, 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 ಈ ಥರ ಆಲ್ಟರ್ನೇಟಾಗಿ ಹಾಕಬೇಕು. ಫಸ್ಟು ಬೀಡ್ಸ್ ಹಾಕ್ಬಿಡೋಣ, ಅಥವಾ ಕುಂದನ್ಸ್ ಇಟ್ಬಿಡಿ, ಯಾವುದಿಟ್ಟು ನಡೀತದೆ. ಫಸ್ಟ್ ಕುಂದನ್ಸ್ನ ಹಚ್ಚಿಬಿಡ್ತೀನಿ. ಈಗ ಇವು ಕುಂದನ್ಸ್ ಇಟ್ಟು ರೌಂಡ್ ಶೇಪ್ ನಾವು ಫಸ್ಟು ಅಲ್ಲಿ ಕುಂದನ್ಸ್ ಇಡೋ ಮಾರ್ಕ್ ಮಾಡಿದ್ದೀವೋ ಅಲ್ಲಲ್ಲಿ ಫಸ್ಟು ಗಮ್ ಹಚ್ಚಿಬಿಡ್ತೀನಿ ನೋಡಿ. ಸ್ವಲ್ಪ ಗಮ್ಮು ಜಾಸ್ತಿನೇ ಇಡ್ರಿ, ಯಾಕಂದರೆ ಕುಂದನ್ನು ಉದುರೋಗ್ಬಿಡುತ್ತೆ, ಅದಕ್ಕೋಸ್ಕರ. ಇದು ಪೆನ್ ನಿಬ್ಗೆ ಈ ಥರ ಕುಂದನ್ನು ಹಚ್ಕೊಂಡು ಈ ಥರ ಇಟ್ಬಿಡ್ಬೋದು. ಜಸ್ಟ್ ಲೈಟಾಗಿ ಹಿಂಗೆ ಟಚ್ ಮಾಡಿದರೂ ಸಾಕು. ಇದಕ್ಕಿಂತ ಬೆಟ್ರ್ ಏನಪ್ಪ ಅಂದರೆ ಪೆನ್ಸಿಲ್ ನೋಡಿರಿ, ಕರೆಕ್ಟಾಗಿ ಇಟ್ಕೊಂಡ್ಬಿಡ್ತವೆ. ಸ್ವಲ್ಪ ಇಟ್ಕೊಳ್ಳಲ್ಲ, ಬಟ್ ಇದು ಪೆನ್ಸಿಲ್ ಐತಿ ಅಲ್ವಾ, ಅದು ಕರೆಕ್ಟಾಗಿ ಅಟ್ಯಾಕ್ ಮಾಡಿಬಿಡುತ್ತೆ ನೋಡಿ. ನೋಡಿರಿ, ಈ ಥರ ಕುಂದನ್ಸ್ ಹಚ್ಚಿ ಇದ್ರ ಮಧ್ಯದಲ್ಲಿ ಇದು 1/4 ಇಂಚು ಬರುತ್ತೆ ನೋಡಿ, 1/4 ಇಂಚು ಕಟ್ ವರ್ಕ್ ಬೀಡ್ಸು, ಮತ್ತು 3mm ಬೀಡ್ಸು, ಮತ್ತು ಶುಗರ್ ಬೀಡ್ಸು. ಇವು ಮಧ್ಯೆ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಸೇಮ್ ಅದೇ ಥರನೇ ಎಲ್ಲಿ ಹಾಕ್ತೀವೋ ಅಲ್ಲಿ ಸೂಜಿನ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಒಂದು ಕಟ್ ವರ್ಕ್ ಬೀಡ್ಸು, ಸಾರಿ ಇದು 1/4 ಇಂಚು ಕಟ್ ವರ್ಕ್ ಬೀಡ್ಸು, ಒಂದು ಶುಗರ್ ಬೀಡ್ಸು, ಮತ್ತು 3mm ಬೀಡ್ಸು, ಮತ್ತು ಶುಗರ್ ಬೀಡ್ಸು. ಇದು ಆ್ಯಕ್ಚುಲಿ ಹೊಲ್ದಿರೋ ಬ್ಲೌಸ್ ಮೇಲೂ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ಈ ಬೀಡ್ಸ್ನ ಸ್ಟ್ರೈಟಾಗಿಡ್ಬೇಕು ನೋಡಿ. ಇಟ್ಟು ಈಗ ಕಟ್ ವರ್ಕ್ ಬೀಡ್ಸ್ 1/4 ಇಂಚ್ ಇತ್ತಲ್ಲ, ಅಲ್ಲಿಂದನೇ ಮೇಲಕ್ಕೆ ಬಂದು ಈ ಥರ ಮತ್ತೆ ಟೈಟಾಗಿ ಎಳಿತಿದ್ದೀನಿ ನೋಡಿ. ಇದು ಕ್ರೋಶ ಕಡ್ಡಿಲತ್ತೆ ಕರೆಕ್ಟಾಗಿ ಕೂರ್ಬಿಡುತ್ತೆ, ಬಟ್ ಇದು ಸೂಜಿ ಥರ ಅಲ್ವಾ, ಹಾಗಾಗಿ ಸ್ಟ್ರೈಟಾಗಿ ಬರೋಲ್ಲ, ಅಂದರೆ ಕರೆಕ್ಟಾಗಿ ಕೂರ್ಬೇಕಂದ್ರೆ 2 ಸಲ ಹಾಕ್ಬೇಕಾಗುತ್ತೆ ನೋಡಿ. ಈಗ ಮತ್ತೆ ಇದ್ರ ಮಧ್ಯದಲ್ಲಿ ಬರ್ತಾಯಿದ್ದೀನಿ ನೋಡಿ. ಮತ್ತು ಕಟ್ ವರ್ಕ್ ಬೀಡ್ಸು, ಶುಗರ್ ಬೀಡ್ಸು, 3mm ಬೀಡ್ಸು, ಮತ್ತು ಶುಗರ್ ಬೀಡ್ಸು. ಮತ್ತು ಇವು ಎಲ್ಲಿಂದ ಬಂದಿರ್ತಾವೆ
ಕರೆಕ್ಟಾಗಿ ಟೈಟಾಗಿ ಎಳಿಬೇಕಾಗುತ್ತೆ ನೋಡಿ. ನೋಡಿ ಈಗ ಮತ್ತೆ ಒಳಗಡೆ ಹೋಗ್ತಾಯಿದ್ದೀನಿ. ಆದಷ್ಟು ಟೈಟಾಗಿ ಎಳೀರಿ, ಲೂಸ್ ಬಿಡೋಕ್ಕೆ ಹೋಗಬೇಡಿ. ಕಟ್ ವರ್ಕ್ ಬೀಡ್ಸು, ಶುಗರ್ ಬೀಡ್ಸು, 3mm ಬೀಡ್ಸು ಮತ್ತು ಆದಷ್ಟು ತೂಬರಿ ಚಿಕ್ಕದಿರುತ್ತೆ ಅಲ್ರಿ, ಯಾಕಂದರೆ ಶುಗರ್ ಬೀಡ್ಸು ತೂರೋದಿಲ್ಲ ನೋಡಿ. ಕರೆಕ್ಟಾಗಿ ಬೀಡ್ಸ್ ಮಧ್ಯದಲ್ಲೇ ತಗೊಂಡು ನೋಡಿ ನೀಟಾಗಿ ಟೈಟಾಗಿ ಇಟ್ಕೊಂಡು ಈ ಥರ ಎಳಿಬೇಕು ನೋಡಿ. ಟೈಟಾಗಿ ಎಳೆದ್ರೆ ಸ್ಟಿಫಾಗಿ ಕೂರುತ್ತೆ. ಟೈಟಾಗಿ ಕೂತ್ಕೊಂಡಾಗ ಏನಾಗುತ್ತೆ, ನಾವೇನೇ ಮಾಡಿದ್ರೂ ಮೂವ್ ಆಗೋಲ್ಲ. ನೋಡಿ ಇದು ಶುಗರ್ ಬೀಡ್ ಎಷ್ಟು ಚಿಕ್ಕ ತೂಬರಿ ತಗೊಂಡು ನೋಡಿ, ಎಷ್ಟು ಚಿಕ್ಕ ತೂಬರಿ ಇದು. ದಾರ ಏರ್ಸೋಕ್ಕೂ ಬರಲ್ಲ, ಅಷ್ಟು ಚಿಕ್ಕದು. ಆದರೆ ಈ ಶುಗರ್ ಬೀಡ್ಸ್ ಹೋಗ್ತಾಯಿಲ್ಲ. ಅವಾಗೇನು ಮಾಡಿ ಬೇರೆದು ಶುಗರ್ ಬೀಡ್ಸ್ ಹಾಕಿ. ಈ ಸೂಜಿ ದಾರದಲ್ಲಿ ಹಾಕ್ತೀವಂದ್ರೆ ಅಷ್ಟು ಈಸಿ ಅಲ್ಲ. ಬಟ್ ಏನಂದರೆ ಅವು ಇನ್ಸ್ಟ್ರೂಮೆಂಟ್ಸ್ ಕರೆಕ್ಟಾಗಿರ್ಬೇಕು. ನೋಡಿ ನಿಯರಾಗಿ ವೀಡಿಯೋ ಮಾಡೋದ್ರಿಂದ ತುಂಬ ತ್ರಾಸಾಗುತ್ತೆ ನನಗೆ. ಈ ಥರ ಎರ್ಸ್ಕೊಳ್ಳೋದು ತೆಗಿಯೋದು ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಮತ್ತು ಕಟ್ ವರ್ಕ್ ಬೀಡ್ಸು, ಶುಗರ್ ಬೀಡ್ಸು, 3mm ಬೀಡ್ಸು ಮತ್ತು ಶುಗರ್ ಬೀಡ್ಸು. ಸ್ಟಿಫಾಗಿ ಎಳಿತಿದ್ದೀನಿ ನೋಡಿ. ಆ್ಯಕ್ಚುಲಿ ದಾರ ಮುಗೀತು ಇಲ್ಲಿಗೆ. ಮತ್ತು ಬೇರೆ ದಾರ ಹಾಕ್ಕೊಂಡು ಇದನ್ನ ಮುಂದುವರಿಸ್ತೀನಿ. ಇವಾಗ ಇದು ಯಾವ ಥರ ಹಾಕಿದ್ದೀನೋ ಅದನ್ನ ಇವೆರಡು ಹಾಕಿ ವೀಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಕ್ರೋಶಾ ಕಡ್ಡಿಲಿ ಹಾಕಿರೋ ಅಷ್ಟೇ ಫಿನಿಶಿಂಗ್ ಬಂದಿದೆ. ತುಂಬ ನೀಟಾಗಿ ಬಂದಿದೆ ನೋಡಿ. ನಮಗೆ ಏನೂ ಗೊತ್ತಿಲ್ಲ ಆರಿ ಎಂಬ್ರಾಯ್ಡಿಂಗ್ ವರ್ಕು. ನಾನು ಸುಮ್ಮನೆ ನಮ್ಮ ಸ್ವಂತ ಬ್ಲೌಸು ಅಂದರೆ ನಮ್ಮ ಬ್ಲೌಸ್ ನಾವೇ ಹಾಕ್ಕೋಬೇಕು ಅನ್ನೋರು ಕೂಡ ಈ ಥರ ಈ ವಿಡಿಯೋ ನೋಡಿ ಹಾಕ್ಕೋಬೋದು ನೋಡಿ. ಅಷ್ಟು ಈಸಿಯಾಗೈತೆ. ಕೈಯಲ್ಲೇ ಹಾಕ್ಕೋಬೋದು ನೋಡಿ. ಸೂಜಿ ದಾರ ಇದ್ದರೆ ಸಾಕು, ಈ ಥರ ಈಸಿಯಾಗಿ ಹಾಕ್ಬೋದು. ಬಟ್ ನೀಡ್ಲ್ ಏನಂದರೆ ಕರೆಕ್ಟಾಗಿರೋ ನೀಡ್ಲ್ ಸಿಗ್ಬೇಕಷ್ಟೇ. ಸುಮ್ಮನೆ ನಾವು ಅಂದಾಜಿಗೆ ಯಾವ ನೀಡ್ಲ್ ಅಂದರೆ ಕೆಲವು ಚೈನ್ ಸ್ಟಿಚಿಂಗ್ ಮಾತ್ರ ಯಾವ ನೀಡ್ಲಾದ್ರೂ ನಡೀತೈತೆ. ಬಟ್ ಬೀಡ್ಸ್ ಹಾಕೋದಕ್ಕೆ ಮಾತ್ರ ತುಂಬ ಚಿಕ್ಕ ತೂಬರಿರೋ ನೀಡ್ಲೇ ಬೇಕಾಗುತ್ತೆ ನೋಡಿ. ಅದಕ್ಕೋಸ್ಕರ ಕರೆಕ್ಟಾಗಿ ನೀಡಲ್ಲಿ ಇಟ್ಕೊಂಡು ಹಾಕಿ ಈಸಿಯಾಗಿ ಹಾಕ್ಬೋದು ನೋಡಿ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.